ನಿಂಗಡಿ ಬಂದಿಯಲ್ಲ? ಏನಿಲ್ರಿ ಗೌತಿ, ಸುಮ್ ಬಂದ್ರ ಮುಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ ಒಂದು ಬರ್ತದಲ್ಲ, ಸುಮ್ಮ ಜರ ಮಾತುಕತೆ ಆಡವು ಬಂದೇವಿ. ಕಟ್ಟಿ ಕೂತ್ ಏನ್ ಮಾತನಾಡ್ರಿ, ಮತ ಕೊಡ್ತೀವಿ ತಂಬಾಕ್ ಇರ್ತಂಗ್ ಕೂಡ್ರಿ. ಎಲ್ಲಿ ತಂಬಾಕ್ ಬರ್ಬೇಕು ಯಪ್ಪ, ಕೆಲ್ಸ ಇಲ್ಲ, ಬಗ್ಸಿ ಇಲ್ಲ, ರೊಕ್ಕನೂ ಇಲ್ಲ. ಏನೂ ಇಲ್ಲ, ಸುಮ್ ಎಲೆಕ್ಷನ್ ಎಂದು ಮಾತಾಡ್ಕೊತೀವ್ರಿ. ಎಲೆಕ್ಷನ್ ಅಂದಾಗ ನೆನಪೈತೆ ನೋಡಿ, ನನ್ನ ಮಗ PUC ಫಸ್ಟ್ ಅದನ್ನ ಅವನಿಗೆ ಗುರ್ತಿನ ಚೀಟಿ ಮಾಡಿಸೋದು ಕೇಳ್ಬೇಕಪ್ಪ ಅಂಗನವಾಡಿಯ ಟೀಚರ್ಗೆ. ನಿನ್ ಮಗದು ಇನ್ನ 1 ವರ್ಷ ಬರ್ಲತ್ತದ, 18 ವರ್ಷ ಮುಗಿಬೇಕು ಅಂದಾಗ ನಿಮ್ ಮಗನಿಗೆ ಓಟಾದ್ರೂ ಬರ್ತದ. ಏನ್ ಹಿಂಗ್ ಕುಂತಿರ್ಲ ಎಲ್ರು? ಸುಮ್ ಕುಂತೀವಪ್ಪ, ಬಾ ನೀನು. ನಾ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂದಿರ್ಬೇಕಂತ ಅನ್ಕೊಳ್ತಿದ್ದೀನಿ. ಸಿರಿ ಮಲ್ಲಮ್ ಕೊಡ್ತಿ, ಎಲ್ಲಿ ಅದನ್ನು ಕೊಡ್ರಿ ಸ್ವಲ್ಪ. ಎಲ್ಲಿ ಚಾ ಚೂಡ ಎಲ್ಲ ಕೊಡ್ತೀವಿ, ಕೂಡ ನಿಮ್ಮ ಎಲ್ಲ. ಎಲೆಕ್ಷನ್ ಅಂದಾಗ ನೆನಪಾಯ್ತು, ನಾವೇ ಮಹಿಳಾ ಕೋಟ್ ಎಲೆಕ್ಷನ್ ನಿಂದಿರ್ಬೇಕಲ್ಲತ್ತೀನಿ. ಎಲೆಕ್ಷನ್ ನಿಂದಿರ್ಬೇಕಲ್ಲತ್ತೀರಿ, ಮುಂದಕ್ಕೆ ಏನ್ ಮಾಡ್ತೀರಿ ಇವ್ರಿ? ನಾ ಎಲೆಕ್ಷನ್ ಗೆದ್ಬೇಕು, ಗ್ರಾಮ ಪಂಚಾಯತಿ ಆಸ್ತಿಗಳನ್ನು ಕಾಪಾಡ್ತೀನಿ, ಕುಟುಂಬ ಕಲ್ಯಾಣ ಯೋಜನೆ ಕೈಗೊಳ್ಳುತ್ತೀನಿ, ಎಲ್ಲ ಪ್ರಕಾರದ ಮಾಧ್ಯಮ ತಡೆಗಟ್ತೀನಿ ಮತ್ತು ಉತ್ತಮ ಆರೋಗ್ಯನ ಕೈಗೊಳ್ಳುತ್ತೇನೆ. ಹಂಗಾದ್ರೆ ನಮ್ಮ ಊರಾಗ ಎಷ್ಟು ಮಂದಿ ಸದಸ್ಯರು ನಿಂದಿರ್ಬೋದು? ಪ್ರತಿ 400 ಮತದಾರರಿಗೆ ಒಬ್ಬ ಪ್ರತಿನಿಧಿ ಆಯ್ಕೆ ಆಗ್ತಾನೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಮಹಿಳೆಯರಿಗೆ ಮೀಸಲು ಸ್ಥಾನ ಇದೆ. ನಮ್ಮೂರಿನಲ್ಲಿ 1200 ವೋಟಿಂಗ್ ಅಂದ್ರೆ 3 ಜನ ಸದಸ್ಯರು ಆಯ್ಕೆ ಆಗ್ತಾರ. ಹೌದು, ಒಂದ್ಸಲ ಗೆದ್ರೆ ಎಷ್ಟು ದಿನ ಅಧಿಕಾರದಲ್ಲಿ ಇರ್ಬೋದು? 5 ವರ್ಷದವರೆಗೂ ಅಧಿಕಾರದಲ್ಲಿ ಇರಬೇಕು. ಆಡಳಿತಕ್ಕಾದರೆ ಗ್ರಾಮ ಸಭೆಯಲ್ಲಿ 2 ತಿಂಗಳು ಸೆಳೆಯಬೇಕು. ಈ ಸಭೆಯಲ್ಲಿ ಅಧ್ಯಕ್ಷನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ತೇನೆ. ಒಂದು ವೇಳೆ ಅಧ್ಯಕ್ಷ ಎಲ್ಲೇ ಹೋದರೆ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ತೇನೆ. ಅಧ್ಯಕ್ಷ ಅಂದಂಗ ನೆನಪಾತ, ನಮ್ಮ ಊರನ್ ಮೆಂಬರ್ಗೆ ಅಧ್ಯಕ್ಷ ಸೀಟ್ ಸಿಗ್ತದೇನ? ಹಂಗಲ್ಲ, ಗ್ರಾಮ ಪಂಚಾಯತಿಗಳು ಜನಸಂಖ್ಯೆ ಆಧಾರಿತವಾಗಿ ರಚಿತಗೊಳ್ಳುತ್ತದೆ. ಒಟ್ಟು 5,000 ರಿಂದ 7,000 ಜನಸಂಖ್ಯೆ ಇರುವ ಒಂದು ಗ್ರಾಮ ಅಥವಾ 2-3 ಗ್ರಾಮಗಳು ಸೇರಿ ಒಂದು ಗ್ರಾಮ ಪಂಚಾಯತಿ ರೂಪುಗೊಳ್ಳುತ್ತದೆ. ಹೌದು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ಕೇವಲ 2,000 ಜನಸಂಖ್ಯೆ ಇರೋದ್ರಿಂದ ಗ್ರಾಮಗಳು ಸೇರಿ ಗ್ರಾಮ ಪಂಚಾಯತಿ ರಚನೆ ಆಗ್ತದ. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದ. ಹಂಗಾದ್ರೆ ಅಧ್ಯಕ್ಷನ ಅಧಿಕಾರ ಎಷ್ಟು ವರ್ಷ ಇರ್ತದ? ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು 30 ತಿಂಗಳೊಮ್ಮೆ ಆಯ್ಕೆ ಮಾಡ್ತಾರೆ. ಹೀಗೆ ಈ L ಮೆಂಬರ್ ಆಗಿರ್ತಾರಲ್ಲ, ಅವರ ಮನೆಯಲ್ಲಿ ಕಡ್ಡಾಯವಾಗಿ ಶೌಚಾಲಯ ಇರಬೇಕು, ಇಲ್ಲಾಂದ್ರೂ 1 ವರ್ಷದಲ್ಲಿ ಕಟ್ಟಿಸಿಕೊಳ್ಳಬೇಕು. ಹೌದು, ಹಿಂಗೆಲ್ಲ ರೂಲ್ಸ್ ಅವ ಅಲ್ಲಿ? ನಂಗೆ ಗೊತ್ತಾ ಇರ್ಲಿಲ್ಲ. ಅವ ಏನ್ ರೋಹಿತ್ ಮತ್ತೆ ಇನ್ನೊಂದು ವಿಷಯಕ್ಕೆ ಸಭೆ ಸೇರ್ತಾರಂತಲ್ಲ, ಸಭೆ ಸೇರಿ ಏನ್ ಮಾಡ್ತಾರ? ನಿಂಗೆ ಗೊತ್ತಿಲ್ಲ ಏನಲ್ಲಿ ಏನ್ ಮಾಡ್ತಾರ ಸಭೆಯಲ್ಲಿ? ಊರವರೆಲ್ಲ ಹೋಗ್ಬೇಕು, ನಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೋಬೇಕಲ್ಲಿ. ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹರಿಸಲು ಕ್ರಮಗಳನ್ನು ಕೈಗೊಳ್ತಾರ. ಹಿಂಗೆ ಹಲವಾರು ವಿಷಯಗಳ ಕುರಿತು ಚರ್ಚೆ ನಡೀತದ ಅಲ್ಲಿ. ಚಲೋ ಅದಪ್ಪ ಮೆಂಬರ್ಗಳದು. 5 ವರ್ಷಕ್ಕೆ ರೂಲ್ಸ್, 5 ವರ್ಷಕ್ಕೆ ಮನ್ಸಿ ಬಂದಂಗ ರೂಲ್ಸ್ ಮಾಡಿ ದುಡ್ಡು ಗಳಿಸಿ ಹೆಂಡ್ರು ಮಕ್ಕಳು ಸುಖವಾಗಿರ್ತಾರ ಅಂದಂಗ ಆಯ್ತು. ಹಂಗಲ್ಲಕ್ಕ, ಈ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಈ ಸರ್ಕಾರದಿಂದ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾನ. ನಿಂಗೆ ಅಷ್ಟು ಗೊತ್ತಿಲ್ಲ ಏನ್? ಈಸು ಮಂದಿ ಕುಂತಿದ್ದು ಚಲೋನ ಆತ ಅಲ್ಲ. ಎಷ್ಟು ಗ್ರಾಮ ಪಂಚಾಯತಿ ಬಗ್ಗೆ ಎಷ್ಟು ವಿಷಯ ತಿಳಿತಲ್ಲ.